ಮಹಾದೇವನ ದ್ವಿತೀಯ ನಾಮಾಂಕಿತ ಶಿವ. ಶಿವ ಎಂಬ ಪದವು ಸಂಸ್ಕೃತದಿಂದ ಬಂದಿದ್ದು ಇದರ ಅರ್ಥ ಶುದ್ಧತೆಯನ್ನ ಸೂಚಿಸುತ್ತದೆ. ಅಶುಭವನ್ನು ನಿವಾರಿಸುವವನು, ಮಂಗಳಕಾರಕ ಅಥವಾ ಸರ್ವೋತ್ತಮನೆಂದು ಹೇಳಬಹುದಾಗಿದೆ. ಶಿವನನ್ನು ಅಜರಾಮರ, ಜಗದ ಮೂಲ ಮತ್ತು ಕರುಣೆಯ ನಿರೂಪಕನಾಗಿ ಪರಿಗಣಿಸಲಾಗುತ್ತದೆ. ಆಧ್ಯಾತ್ಮಿಕ ಮಹತ್ವ. ಶಿವನು ಯೋಗದ ಆಚಾರ್ಯನಾಗಿದ್ದು ಜ್ಞಾನ ಮತ್ತು ಆತ್ಮಜ್ಞಾನದ ಪ್ರತೀಕವಾಗಿದೆ. ಶಿವನಿಗೆ ವಿನಾಶಕಾರಕ ಎಂಬ ಹೆಸರಿದ್ದರೂ ಇದು ಸೃಷ್ಟಿಯ ಹೊಸ ಆರಂಭಕ್ಕೆ ವೇದಿಕೆಯಾಗುವ ಲಯದ ಪ್ರತೀಕ. ಈ ಕಾರಣಕ್ಕೆ ಶಿವನನ್ನು ಮಹಾಕಾಲನೆಂದು ಕರೆಯುತ್ತಾರೆ. ಶಿವನ ಉಪದೇಶಗಳು ಸರಳ ಜೀವನ, ಜ್ಞಾನ, ಶಾಂತಿ ಹಾಗೂ ಕರ್ಮಯೋಗದ ಮಹತ್ವವನ್ನು ಹೊತ್ತು ತರುತ್ತವೆ. ಓಂ ನಮಃ ಶಿವಾಯ ಎಂಬ ಮಂತ್ರವು ಶಿವನ ಶಕ್ತಿಯನ್ನು ಹಾಗೂ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಆತ್ಮ ಸಾಕ್ಷಾತ್ಕಾರವನ್ನು ಬಯಸುವವರಿಗೆ ಶಿವನ ಆರಾಧನೆ ಮಹತ್ವದಾಯಕವಾಗಿದೆ.